ಸರ್ ಮೊದಲದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಹುಟ್ಟುಹಬ್ಬಕ್ಕೆ ತಾವೆಲ್ಲರೂ ಆಗಮಿಸಿದ್ದು ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಓಕೆ, 2024 ಏನೆಲ್ಲ ಪ್ಲ್ಯಾನ್ ಇದೆ ಸರ್ ಅಂತ ಶಶಿ ಸರ್? ಸರ್ ನನಗೆ ಸಾಕಷ್ಟು ಪ್ಲ್ಯಾನ್ ಇದ್ದಾವೆ. ಇನ್ನೂ ಸಿಕ್ಕಾಪಟ್ಟೆ ಒಳ್ಳೆ ಫಿಟ್ ಆಗಬೇಕು, ಇನ್ನೊಂದಷ್ಟು ವ್ಯವಹಾರಗಳು ಮಾಡಬೇಕು, ಮೆಹಬೂಬಾ ಸಿನಿಮಾ ರಿಲೀಸ್ ಆಗಬೇಕು ಫೆಬ್ರವರಿಯಲ್ಲಿ ಅನ್ನೋದು ಇಷ್ಟ ಆಸೆಗಳಿದೆ ಸರ್. ಓಕೆ, ಯಾವಾಗ ಸ್ಟಾರ್ಟ್ ಆಗಿತ್ತು ಸರ್ ಈ ಮೆಹಬೂಬಾ? ಸರ್ ಈ ಸಿನಿಮಾ ಸ್ಟಾರ್ಟ್ ಆಗಿ 2 ವರ್ಷ ಆಗಿದೆ. ಸೊ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಒಂದು 2-3 ದಿನ ಆಗಿದೆ. ಸೊ ವಿ ಆರ್ ಕಮಿಂಗ್ ಇನ್ ಫೆಬ್ರವರಿ. ಓಕೆ, ಆ್ಯಕ್ಟಿಂಗ್ ಜೊತೆ ನೀವೇ ಪ್ರೊಡ್ಯೂಸ್ ಮಾಡಿದ್ದೀರಾ ಅಂತ ಕೇಳ್ಬಿಟ್ಟು ಎಷ್ಟು ಖುಷಿ ಇದೆ ಸರ್ ಅಂತ? ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ನನ್ನ ಮೊದಲನೇ ಸಿನಿಮಾ ನಾನೇ ಪ್ರೊಡ್ಯೂಸ್ ಆಗಿ ಲಾಂಚ್ ಆಗ್ತಾ ಇರೋದು ತುಂಬಾ ಖುಷಿ ಇದೆ. ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರ ಸಿನಿಮಾ ಇದು, ನಾನು ಒಬ್ಬಂದು ಅಂತಲ್ಲ, ನಮ್ಮೆಲ್ಲರ ಕನ್ನಡಿಗರ ಸಿನಿಮಾ ಇದು. ಬಿಗ್ ಬಾಸಿಂದ ಬಂದ ಮೇಲೆ ಈ ಸ್ಟೆಪ್ ತೊಗೊಂಡಿದ್ದ ಏನಂತೆ ಸರ್ ನೀವು? ಸರ್ ಬಿಗ್ ಬಾಸಿಂದ ಬಂದ ಮೇಲೆ ಸ್ಟೆಪ್ ತಗೊಂಡಿದ್ದು. ಬಿಗ್ ಬಾಸ್ ಮೊದಲು ನಾವ್ಯಾಕೆ ಇಷ್ಟು ಅಗ್ರೆಸಿವ್ ಆಗಿ ನೋಡೋಕೆ ಹೋಗಿದ್ದು. ಆಮೇಲೆ ಬೇಸಿಕಲಿ ನಾನು ಅಗ್ರಿಕಲ್ಚರ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನಮ್ಮ ಮೇಲೆ ಬಂಡವಾಳ ಹಾಕಿ ಬರುತ್ತಾ ಇಲ್ವೋ ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ. ಸೊ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಂದು ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಂಡೆ ಈ ಸಿನಿಮಾ ನಾನು ಮಾಡ್ತಾ ಇರೋದು. ಓಕೆ, ಯಾವಾಗ ರಿಲೀಸ್ ಪ್ಲ್ಯಾನ್ ಏನಂತ ಮಾಡಿದ್ದೀರಾ ಅಂತ? ಸರ್ ಫೆಬ್ರವರಿ ಫಸ್ಟ್ ಫೆಬ್ರವರಿಲಿ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋ ನನ್ನ ಆಸೆ. ಓಕೆ, ಇತ್ತೀಚಿನ ಕೇಳಿ ಸರ್, ಇವಾಗ ನೀವು ಬಿಗ್ ಬಾಸ್ ಬರೋಕ್ಕೆ ಮುಂಚೆನೇ ಆರ್ಟಿಸ್ಟ್ ಆಗಬೇಕು ಅನ್ನೋದು ಆಸೆಗಳೇನಾದ್ರು ಇತ್ತಾ ಅಥವಾ ಬಂದಾದ್ಮೇಲೆ ಅದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ? ನಾನು ಕಾಲೇಜಲ್ಲಿದ್ದಾಗೆ ಆರ್ಟಿಸ್ಟ್ ಸರ್. ಆರ್ಟಿಸ್ಟ್ ಇನ್ ದ ಸೆನ್ಸ್ ಲೈಕ್ ನಾವು ಕಾಲೇಜಲ್ಲಿ ಒಂದು ಕಲ್ಚರಲ್ ಟೀಮ್ನ ಕಟ್ಟಿದ್ವಿ ಸರ್. ನಾವು ಡೊಳ್ಳು ಕುಣಿತ, ಪೂಜೆ ಕುಣಿತ, ವೀರಗಾಸೆ, ವೀರಭದ್ರ ಎಲ್ಲ ಥರದ ಕರ್ನಾಟಕದ ಜನಪದ ನೃತ್ಯಗಳನ್ನು, ನಾಟಕ, ರೈತ ಆಧಾರಿತ ನಾಟಕಗಳನ್ನ ನಾವು ಅಗ್ರಿಕಲ್ಚರ್ ಕಾಲೇಜಲ್ಲಿ ಮಾಡಿ ನಾನು ಸುಮಾರು ಮೆಡಲ್ಗಳನ್ನ ಸಾಧಿಸಿದ್ದೀವಿ ಈ 7 ಇಯರ್ಸ್ ಆಫ್ ಟೈಮ್. ಇಂದ ಭೂಮಿಯಲ್ಲಿ ನಾನು ಇದ್ದಷ್ಟು ವರ್ಷಗಳು. ಆಗ ಬಹುಶಃ ಅದು ನಮ್ಮ ತಲೆಯಲ್ಲಿ ಇತ್ತು ಅನ್ಸುತ್ತೆ, ನಾನು ಆ್ಯಕ್ಟರ್ ಆಗಬೇಕು, ಆರ್ಟಿಸ್ಟ್ ಆಗಬೇಕು. ಇದಕ್ಕೆ ಬಿಗ್ ಬಾಸ್ ತುಂಬಾ ನೀರೆರೆದು ಸಾಥ್ ಕೊಡ್ತು. ಓಕೆ, ಇವಾಗ ಕತೆ ಅನ್ನೋ ವಿಚಾರ ಬಂದರೆ, ಸೊ ಅದು ನೀವು ಹುಡುಕೊಂಡು ಹೋಗಿದೆ ಅಥವಾ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾಗ? ಸರ್ ನಾನು ಒಂದು ರಿಯಲಿಸ್ಟಿಕ್ ಲವ್ ಸ್ಟೋರಿನ ನೋಡ್ತಾ ಇದ್ದೆ ಸರ್. ಸೊ ಈ ಕಥೆನ ನಾನು ಒಂದು ಆರ್ಟಿಕಲ್ನ ನೋಡಿದಾಗ ನನಗೆ ಈ ಕತೆ ಅದು ಇಟ್ ಹ್ಯಾಪೆಂಡ್. ಅನೂಪ್ ಸರ್ನ ಹತ್ರ ಅಂದರೆ ನಾವು ಫೋನಲ್ಲಿ ಮಾತಾಡ್ಕೊಂಡಾಗ ಅನೂಪ್ ಸರ್ ಇಂಥದ್ದೊಂದು ಕತೆ ಅವ್ರು ನನಗೆ ಹೇಳಿದ್ರು ಈ ಥರ ಒಂದು ಕತೆ ಇದೆ ಅನ್ನೋದನ್ನು ನನಗೆ ಹೇಳಿದಾಗ ಐ ಫೆಲ್ಟ್ ದಿಸ್ ಇಸ್ ದ ರೈಟ್ ಕತೆ ಟು ಡೂ ದ ಸಿನಿಮಾ ಅಂತ ಅನಿಸ್ತು ಸರ್ ನನಗೆ. ಓಕೆ, ಈ ಸೀಸನ್ ನೀವು ನೋಡ್ತಾ ಇರ್ತೀರಾ ಸರ್ ಅಂತ ಬಿಗ್ ಬಾಸ್? ಈ ಸೀಸನ್ ನಾನು ಕಳೆದ 5 ಎಪಿಸೋಡ್ಗಳು ಬಿಟ್ಟು ಎಲ್ಲ ನೋಡಿದ್ದೀನಿ ಅಂತ. ಓಕೆ, ಯಾರು ಸರ್ ನಿಮಗೆ ಫೇವ್ರೇಟ್ ಅಂತ ಇದ್ದರೆ ಯಾರು? ಸುಮಾರು ಜನ ಫೇವ್ರೇಟ್ ಇದೆ ಸರ್. ಯಾಕಂದರೆ ಇದು ತಪ್ಪಾಗ್ಬಿಡುತ್ತೆ, ನಾನು ಗೆದ್ದ ಸ್ಥಾನದಲ್ಲಿ ಇದ್ದಿದ್ದರಿಂದ ನಾನು ಹೇಳಿದ್ರೆ ಅದು ಇಂಥವ್ರೇ ಗೆಲ್ತಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಎಲ್ಲರೂ ಚೆನ್ನಾಗಿ ಆಡ್ತವ್ರೆ. ದೇರ್ ವಿಲ್ ಬಿ ಟಫ್ ಕಾಂಪಿಟೇಷನ್ ಅಂತ. ನೀವು ಕೂಡ ಅದೇ ಸ್ಥಾನದಲ್ಲಿ ಇದ್ದಿದ್ರಿ, ನಿಮ್ಗೆ ಅವ್ರನ್ನ ನೋಡಿದ್ರೆ ಏನು ಅನಿಸುತ್ತೆ ಸರ್ ಅಂತ? ಇವಾಗಿನ ಬಿಗ್ ಬಾಸ್ಗೂ ನೀವು ಹೋಗಿರೋ ಬಿಗ್ ಬಾಸ್ಗೂ ನನಗೆ ಏನು ವ್ಯತ್ಯಾಸ ಅನ್ಸಲ್ಲ ಸರ್. ತುಂಬ ಸಿಮಿಲರ್. ಈ ಸೀಸನ್ ಎಸ್ಪೆಷಲಿ ಸೀಸನ್ 10 ನಮ್ಗೆ ತುಂಬ ಸಿಮಿಲಾರಿಟಿ ಅಂತ ಅನ್ಸುತ್ತೆ. ಯಾಕಂದರೆ ಅಷ್ಟೇ ಅಗ್ರೆಸಿವ್ ಆಗಿತ್ತು. ನಮ್ಮ ಸೀಸನ್ ತುಂಬ ಅಗ್ರೆಸಿವ್ ಆಗಿತ್ತು. ಹೊಡೆದಾಟ, ಗುದ್ದಾಟ, ನಾನು ಮೂಳೆ ಮುಟ್ಕೊಂಡಿದ್ದೆ, ಕೈಗೆಲ್ಲ ಫ್ರ್ಯಾಕ್ಚರ್ಗಳಾಗಿತ್ತು, ಕಣ್ಣಿಗೆ ಸ್ಪ್ರೇ ಹಾಕ್ಸ್ಕೊಂಡಿತ್ತು. ಈ ಒಂದು ಟಾಸ್ಕಲ್ಲಿ ಆ ಥರ ಈ ಸೀಸನ್ನು ಕಾಣಿಸ್ತು ಅಂತ ಐ ಟೇಕ್ಸ್ ಲಿಟಲ್ ಸಿಮಿಲಾರಿಟೀಸ್ ಫ್ರಮ್ ಸೀಸನ್ 6 and 10. ಓಕೆ, ಅಗ್ರೆಸಿವ್ ಆ ಥರದ್ದು ಆಟಗಾರರು ಯಾರು ಇದ್ದಾರೆ? ಜಾಸ್ತಿ ಇದೆ ಅಂತ ಅನ್ಕೊಂತೀನಿ. ಯಾರಿದ್ದಾರೆ ಅಂತ ಅನ್ಸುತ್ತೆ ಸರ್? ವಿನಯ್, ಎವ್ರಿ ಒನ್ ಆರ್ ಅಗ್ರೆಸಿವ್ ಐ ಬಿಲೀವ್. ವಿನಯ್ ಅವರು ಅಗ್ರೆಸಿವ್ ಆಗಿದ್ದಾರೆ ಆ್ಯಂಡ್ ಎವ್ರಿ ಒನ್ ಆರ್ ಆ್ಯಟ್ ಅಗ್ರೆಸಿವ್. ಅಂದರೆ ಅವರು ಒಬ್ಬರಿಂದ ಅದು ಅಗ್ರೆಷನ್ ಹೋಗೋಕ್ಕೆ ಸಾಧ್ಯ ಇಲ್ಲ ಸರ್. ಪ್ರತಿಯೊಬ್ಬರು ಗೆಲ್ಲಬೇಕು ಅನ್ನೊಂದು ಹಠ ಇದೆಯಲ್ಲ, ಆ ಹಠ ಅಗ್ರೆಸಿವ್ ಆಗಿ ಮಾಡಬೇಕು. ಓಕೆ, ಇವಾಗ ಕೇಳ್ಬರ್ತು ವಿಷಯ ಏನಂದರೆ ಪ್ರತಾಪ್ ಅವರು ಅಂತ ಕೇಳ್ಬರ್ತೀವಿ, ಅದೇನಂತೆ ಸರ್? ನಿಮ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಏನು ನಾನು ಕೇಳಿದೆ ಈಗ, ನನಗೆ ಇಟ್ ವಾಸ್ ನಾಟ್ ಎ ಸೂಸೈಡ್, ಅದು ಏನೋ ಬಿಕಾಸ್ ಆಫ್ ಫುಡ್ ಪಾಯ್ಸನ್ ಏನೋ ಆಗಿದೆ, ವಿಟಮಿನ್ ಟ್ಯಾಬ್ಲೆಟ್ಸ್ ಏನೋ ತಗೊಂಡು ಈ ಕಡೆಗೆಲ್ಲ ಕೇಳಿದಾಗ ಪತ್ರಿಕಾ ಮಾಧ್ಯಮದಿಂದ ಗೊತ್ತಾಗಿದ್ದು ವಿಚಾರ ಇದೆ. ಸೊ ನಮಗೂ ಫುಡ್ ಪಾಯ್ಸನ್ ಆಗ್ತಾ ಇರುತ್ತೆ ಮನೆಯಲ್ಲಿದ್ದಾಗ ವಿತ್ ದ ರಾಂಗ್ ಡಯಟ್. ಸೊ ಐ ಹೋಪ್ ಇಟ್ ಈಸ್ ದ ಸೇಮ್ ಆ್ಯಂಡ್ ಬೇಗ ಹಾಸ್ಪಿಟಲಿಂದ ಬರ್ತಾರೆ. 3 ದಿನದಿಂದ ಊಟ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಅದು ಸ್ವಾಮೀಜಿ ಒಂದು ಬಂದೋಗಿದ್ರು ಈ ವಾರ ಎಪಿಸೋಡಲ್ಲಿ. ಸ್ವಾಮೀಜಿಯವರು ಬಂದೋಗಿದ್ರು. ಅವ್ರು ಹೇಳಿರೋದ್ರಿಂದ ಏನಾದರೂ ಅವರಿಗೆ ಮನಸ್ಸಿಗೆ ಬೇಜಾರಾಗಿ ಆ ಥರದ್ದು ಏನಾದರೂ ಇದಾಯ್ತಾ ಏನಂತ ಪ್ರತಾಪ್ ಅವ್ರಿಗೆ? ಓಕೆ, ಇದು ನಂಗೆ ಐಡಿಯಾ ಇಲ್ಲ ಸರ್. ಸ್ವಾಮೀಜಿ ಬಂದಿರೋದು ನಾನು ನೋಡಿಲ್ಲ. ಹೇಳಿದೆ 4-5 ಎಪಿಸೋಡ್ ನಾನು ನೋಡಿದೆ. ಐ ಕುಡ್ ನಾಟ್ ಕನೆಕ್ಟ್. ಇಲ್ಲ, ಮೊದಲೇ ಅವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೊತಿದ್ರು ಪ್ರತಾಪ್ ಅವರು. ಈ ವೀಕಲ್ಲಿ ಒಂದು ಸ್ವಾಮೀಜಿ ಬಂದಾಗ ಅವರು ಜಾತಕ ನೋಡಿ ಹೇಳಿದರು, ನೀವು ನಿಮ್ಮ ಫ್ಯಾಮಿಲಿಯಿಂದ ಒಂದು ಸ್ವಲ್ಪ ದೂರ ಇರಬೇಕು, ನಿಮ್ಗೆ ತೊಂದರೆ ಆಗಿರುತ್ತೆ, ಆ ಥರದ್ದೆಲ್ಲ ಹೇಳಿದರು. ಅದರಿಂದ ಅವ್ರು ಮತ್ತೂ ಬೇಜಾರಾಗಿ ಈ ಥರದ್ದು ಏನಾದರೂ ಮಾಡಿದ್ರು ಅಂತ ಅನಿಸ್ತಾರೆ ಅಂತ. ವಿ ಹ್ಯಾವ್ ಟು ಬಿ ವೆರಿ ಇಮೋಷನಲಿ ಸ್ಟ್ರಾಂಗ್ ಸರ್. ಬಿಗ್ ಬಾಸ್ ಮನೇಲಿದ್ದಾಗ ಸೊ ಸಾಕಷ್ಟು ಜನ, 1000 ಜನ ಬಂದು ಹೇಳ್ತಾ ಇರ್ತಾರೆ. ಸ್ವಾಮೀಜಿ ಬಂದವರು ಅವ್ರು ಬಂದು ಅವ್ರಿಗೇನು ಗೊತ್ತೋ ಅವ್ರು ಅದನ್ನು ಹೇಳ್ಬಿಟ್ಟು ಹೋಗ್ತಾರೆ. ಅದನ್ನೆಲ್ಲ ತಲೆ ಸೇರಿಸ್ಕೊಂಡು ಜಾಸ್ತಿ ಜಾತಕಗಳು ನಂಬಾರ್ದು ಅನ್ನೋದು ನನ್ನ ಅನಿಸ್ಕೊತೀನಿ. ಯಾಕಂದರೆ ನಾವು ಪ್ರೋತ್ಸಾಹಿಸಿ ಮುಂದೆ ತಗೊಂಡು ಹೋಗಿ ಜೊತೆಗೆ
ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಸರ್. ಇಟ್ಕೆ ಕಟ್ಟು ಕನ್ಸ್ಟ್ರಕ್ಟಿವ್ ಐಡಿಯಾ, ಡಿಸ್ಟ್ರಕ್ಷನ್ ಇಟ್ಕೆನ ಹೊಡೆಯೋದು ಡಿಸ್ಟ್ರಕ್ಟಿವ್ ಐಡಿಯಾ ಅದು. ನಾವು ಹೆಂಗೆ ಫೋರ್ಸ್ ನಮ್ಗೆ ಹೆಂಗೆ ತುಂಬತ್ತೋ ಅದು ತುಂಬ ಮ್ಯಾಟ್ರ್ ಆಗುತ್ತೆ ಅಂತ. ಓಕೆ, ನೀವೇನಾದರೂ ಮುಂಚೆ ಪ್ರತಾಪ್ ಅವ್ರನ್ನ ಭೇಟಿ ಆಗಿದ್ದೀರಾ? ಇಲ್ಲ ಸರ್, ಮಾಡಲಿ. ಅವ್ರು ಕೇಳಿದ್ರೆ ಅವ್ರ ಬಗ್ಗೆ ಏನಾದರೂ? ಕೇಳಿದ್ದೆ ಸರ್, ತುಂಬ ಕೇಳಿದ್ದೆ ಅಂದರೆ ಇತ್ತೀಚೆಗೆ ಟ್ರೋಲ್ ಆಗ್ತಾ ಬಂತು. ಅವರು ಸಾಧನೆ ಮಾಡಿರೋದನ್ನ ನಾನು ಕೇಳಿರಲಿಲ್ಲ, ಗೊತ್ತಿರಲಿಲ್ಲ. ಆಗ ಅವ್ರ ಪರಿಚಯ ಇರಲಿಲ್ಲ. ಟ್ರೋಲ್ ಆಗ್ತಾ ಇನ್ ವರ್ಜ್ ಆಫ್ ಗೆಟಿಂಗ್ ಟ್ರೋಲ್ಡ್, ಅವಾಗ ನಾನು ಅವ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದೆ ಸರ್. ಆ್ಯಂಡ್ ಈಸ್ ಕಮ್ ಬ್ಯಾಕ್ ನಾನು ನೋಡಿದ್ದೆ. ಮತ್ತೆ ಬಂದು ಡ್ರೋನ್ನ ಹಾರಿಸಿ ವ್ಯವಸಾಯದಲ್ಲಿ ಇದ್ದಿದ್ದು ಅಲ್ಲಿಂದ ನನಗೆ ಪರಿಚಯ ಆಗಿದೆ. ಅಂದರೆ ನನ್ನ ಕಣ್ಣಿಗೆ ಅವಾಗಿಂದ ಕಾಣಿಸ್ತಿದೆ ಸರ್. ಇವಾಗ ನಿಮಗೆ ರೈತ ಅನ್ನೋದು ಜಾಸ್ತಿ ವರ್ಕೌಟ್ ಆಯಿತು ಅಂತ ಅನ್ಸುತ್ತಾ, ನಿಮ್ಮ ಆಟ ಅಲ್ಲಿ ವರ್ಕೌಟ್ ಆಯಿತು ಅಂತ ಅನ್ಸುತ್ತಾ? ರೈತ ಅನ್ನೋದು ಡೆಫಿನೆಟಾಗಿ ವರ್ಕೌಟ್ ಆಯಿತು ಅಂತ ನಾನು ಅನ್ಕೊಳ್ಳೋದಿಲ್ಲ. ದಟ್ ಈಸ್ ಎನ್ ಎಮೋಷನ್. ನಾವು ಅಲ್ಲಿ ನಿಂತು ಏನು ಆಡ್ತೀವಿ ಅನ್ನೋದೇ ಮ್ಯಾಟ್ರ್ ಆಗುತ್ತೆ ಸರ್. ಇಲ್ಲಾಂದರೆ ಡೆಫಿನೆಟ್ಲಿ ನೋಡ್ಬೋದು, ಒಂದು ಕ್ಯಾರೆಕ್ಟ್ರಾಗಿ ಒಳಗಡೆ ಹೋಗ್ತೀವಿ, ಆ ಒಂದು ಕ್ಯಾರೆಕ್ಟರ್ ಏನೆಲ್ಲ ಸುತ್ತೂರ ಮಾಡುತ್ತೆ ಅನ್ನೋದೇ ಬಿಗ್ ಬಾಸ್ ಶೋ. ನನ್ನ ಪ್ರಕಾರ ತುಂಬ ಸಫಸ್ಟಿಕೇಟ್ ಆಗಿ ಬಂದವರು ಬಿಗ್ ಬಾಸ್ ಶೋನ ಗೆಲ್ಲೋದು ಸ್ವಲ್ಪ ಕಷ್ಟ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂತಂದರೆ ಜನರ ನಾಡಿ ಮಿಡಿತಗಳು ಗೊತ್ತಿರಲ್ಲ. ಬಿಕಾಸ್ ಅಟ್ ದ ಎಂಡ್ ಓಟ್ ಹಾಕೋಂಥದ್ದು ಜನರಾಗಿರೋದ್ರಿಂದ, ಸೊ ನಾನು ಜನರಲ್ಲೇ ಒಬ್ಬನಾಗಿ ಬಂದಿರೋದ್ರಿಂದ, ಆಸ್ ಎ ಕಾಮನರ್ ನಾನು ಬಂದಾಗಿದ್ರೆ ನನಗೆ ಸ್ವಲ್ಪ ಈಸಿಯಾಗಿ ಜನ ಕನೆಕ್ಟ್ ಆಗೋದು ಅಂತ ನಾನು. ಓಕೆ, ಈಗ ಸರ್ ಇವರು ವರ್ತೂರು ಸಂತೋಷ್ ಅವರು ಕೂಡ ರೈತ ಅನ್ನೋ ಒಂದು ಕ್ಯಾಟಗರಿ ಮೇಲೆ ಹೋಗಿದ್ದಾರೆ. ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಈಸ್ ವೆರಿ ಜೆಂಟಲ್ಮ್ಯಾನ್, ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರ ಸ್ವಂತ ದುಡ್ಡಲ್ಲಿ ಹಳ್ಳಿಕರ್ ರೇಸ್ಗಳೆಲ್ಲ ಮಾಡಿರೋದನ್ನು ನಾನು ಕೇಳಿಸ್ಕೊಂಡು. ಈಸ್ ಫ್ರಮ್ ಅ ವೆರಿ ಅಫ್ಲುಯೆಂಟ್ ಫ್ಯಾಮಿಲಿ. ಸೊ ನನಗೆ ತುಂಬ ಚೆನ್ನಾಗಿ ಆಡ್ತಾ ಇರೋದು ತುಂಬ ಗೌರವದ ಅಭಿಪ್ರಾಯ ಇದೆ ಸರ್ ಅವ್ರ ಬಗ್ಗೆ. ಅವರು ಏನೋ ಜೀವನದಲ್ಲಿ ಹೋರಾಟ ಮಾಡಬೇಕು, ಹಳ್ಳಿಕರ್ ಅನ್ನೋದನ್ನು ಒಂದನ್ನು ನಿಲ್ಲಿಸಬೇಕು, ಆ ಹೆಸರನ್ನ ಪಾಪ್ಯುಲಾರಿಟಿಗೆ ತರಬೇಕು ಅನ್ನೋದು ಅವರ ಆಸೆ ಆಗಿರೋದ್ರಿಂದ ಐ ವಾಂಟ್ ಟು ಸಪೋರ್ಟ್ ಇಮ್ ಅಂತ. ಓಕೆ, ಇನ್ನು ಬಿಗ್ ಬಾಸ್ ಶಶಿ ಅವ್ರ ಬಗ್ಗೆ ಕೇಳೋದಾದ್ರೆ, ಸೊ ಬಿಗ್ ಬಾಸಿಂದ ಬಂದ ಮೇಲೆ ಸೊ ರೈತರಾಗಿ ಅಂದರೆ ಅದ್ರಾಗಿ ನೀವೇನು ಸ್ಟೆಪ್ಸ್ ತೊಗೊಂಡ್ರಿ ಅಥವಾ ನೀವೇನು ಕೆಲಸಗಳು ಮಾಡಿದ್ದೀರಾ? ಓಕೆ, ನಾನು ಬಿಗ್ ಬಾಸ್ ಮನೇಲಿ ಹೇಳಿದ್ದೆ, ಒಂದು ಮಾಡೆಲ್ ಫಾರ್ಮ್ ಕಟ್ತೀನಿ, ನನ್ನ ಎಲ್ಲ ಹಣವನ್ನು ನಾನು ಬಿಗ್ ಬಾಸ್ ರೈತ ಸಮುದಾಯಕ್ಕೆ ಬಳಸ್ತಿದ್ದೀನಿ. ಸಾಕಷ್ಟು ಜನರಿಗೆ ಗೊತ್ತಾಗುತ್ತಿಲ್ಲ, ಐ ರನ್ ಎ ಫರ್ಟಿಲೈಸರ್ ಸಂಸ್ಥೆಯನ್ನು ಮಾಡಿದ್ದೆ ಸರ್. ಶ್ವಾಸಕ್ಸ್ ಆ್ಯಸ್ ಅನ್ ಅಗ್ರಿ ಕ್ಲಿನಿಕ್ನ ಮಾಡಿದ್ವಿ. ಅಲ್ಲಿ ಎಷ್ಟೆಲ್ಲ ಜನ ರೈತರು ಬಂದು ಫ್ರೀಯಾಗಿ ಸರ್ವಿಸ್ನ ಪಡ್ಕೊಂಡು ಹೋಗ್ಬೋದು. ಇದು ಬರೀ ಬೆಂಗಳೂರಲ್ಲಿಲ್ಲ ಅಥವಾ ನಮ್ಮ ಚಿಕ್ಕಬಳ್ಳಾಪುರಲ್ಲಿಲ್ಲ, ಪ್ರತಿ ಡಿಸ್ಟಿಕಲ್ಲೂ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಮಂಡ್ಯ ಎಲ್ಲ ಡಿಸ್ಟಿಕಲ್ಲಿದೆ. ಇದು ರೈತರ ಮಧ್ಯದಲ್ಲಿ ಫೇಮಸ್ ಆಗಿದೆ. ಐ ಡಿಂಟ್ ವಾಂಟೆಡ್ ಟು ಗೆಟ್ ಇಟ್ ಇನ್ ಟು ಪ್ರೆಸ್ ಅಥವಾ ಪಬ್ಲಿಕ್ಗೆ ಹೇಳಬೇಕು ಅನ್ನೋ ನನ್ನ ಉದ್ದೇಶ. ಸೊ ಹಂಗಾಗಿ ಐ ಹ್ಯಾವ್ ಡನ್ ಇನಫ್ ವರ್ಕ್ ಫಾರ್ ಡೂಯಿಂಗ್ ಗ್ರೇಟ್ ವರ್ಕ್ ಫಾರ್ ಇಟ್ ಅಂತ. ಸರ್, ಕಮಿಂಗ್ ಬ್ಯಾಕ್ ಟು ಸಿನಿಮಾ ಸರ್, ಸೊ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಓವರ್ ಆಲ್ ಟೀಮ್ ಜೊತೆಗೆ ಹೇಳೋದು? ನನಗೆ ತುಂಬ ಖುಷಿ ಆಗಿದೆ ಸರ್. ಬಿಕಾಸ್ ನಾನು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನನಗೆ ಎಕ್ಸೈಟ್ಮೆಂಟ್ ಇತ್ತು. ಸಿನಿಮಾ ಅಂದರೆ ಹೆಂಗಿರುತ್ತೆ ಅನ್ನೋದು ತುಂಬ ಕುತೂಹಲ ಇತ್ತು. ಆ್ಯಂಡ್ ಬೇಸಿಕಲಿ ಇದೊಂದು ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಆಗಿರೋದ್ರಿಂದ ಇನ್ನೂ ತುಂಬ ಖುಷಿ ತಂದುಕೊಡ್ತು ಸರ್. ಯಾಕಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಕಂಟೆಂಟ್ಗಳು ಗೆಲ್ಲಬೇಕು ಅನ್ನೋದಕ್ಕೆ ಸುಮಾರು 200-250 ಸಿನಿಮಾಗಳು ರಿಲೀಸ್ ಆಗ್ತವೆ ಕನ್ನಡದಲ್ಲಿ. ಅದರಲ್ಲಿ ಒಂದು 10-15 ಸಿನಿಮಾ ಹೆಸರು ಮಾಡ್ತವೆ. ಸೊ ನಮ್ಮ ಮೇನ್ ಇಂಟೆನ್ಷನ್ ಮೆಹಬೂಬ ತಂಡದ ಬಂದು ಈ 10-15 ಸಿನಿಮಾದಲ್ಲಿ ಒಂದು ಸಿನಿಮಾ ನಮ್ಮದಾಗಿರಬೇಕು ಅನ್ನೋ ಇಂಟೆನ್ಷನಲ್ಲಿ ಡೇ-1ಇಂದ ನಾವು ಶೂಟ್ ಮಾಡೋದು ಸರ್. ಓಕೆ, ನೀವು ಕೂಡ ರೈತರ ಪರ ಹೋಗಿದ್ರಿ ನಿಮ್ಮ ಬಿಗ್ ಬಾಸ್ ಸೀಸನ್ನಲ್ಲಿ. ರೀಸೆಂಟಾಗಿ ಒಂದು ತೆಲುಗು ಸೀಸನ್ನಲ್ಲಿ ಕೂಡ ಅವರ ರೈತರ ಪರವಾಗಿ ಪಲ್ಲವಿ ಪ್ರಶಾಂತ್ ಅಂತ ಅವರು ವಿನ್ ಆದರು. ಈ ಬಾರಿ ವರ್ತೂರು ಸಂತೋಷ್ ಅವರು ಹೋಗಿದ್ದಾರೆ. ಏನು ಅನ್ಸುತ್ತೆ, ಅವ್ರು ವಿನ್ ಆಗ್ಬೋದು ಅಂತ ಅನ್ಸುತ್ತಾ, ಏನಂತ ಸರ್? ವಿನ್ನಿಂಗ್ ಈಸ್ ಆಲ್ವೇಸ್ ಡಿಸೈಡೆಡ್ ಬೈ ದ ಪೀಪಲ್. ನಾನು ಒಬ್ಬ 7 ಕೋಟಿ ಕನ್ನಡಿಗರ ವೋಟಿಂಗ್ನ ಸಿಸ್ಟಮ್ನ ಎಫೆಕ್ಟ್ ಮಾಡೋಕ್ಕೆ ಅಥವಾ ಡೈರೆಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಬಟ್ ಐ ಬಿಲೀವ್ ದಟ್ ಗೆದ್ದರೆ ಚೆನ್ನಾಗಿರುತ್ತೆ. ಯಾರು ಗೆಲ್ಬೋದು ಸರ್ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಒಂದು 5-6 ಜನದಲ್ಲಿ ಯಾರಾದರೂ ಗೆಲ್ಬೋದು ಸರ್. ವರ್ತೂರು ಸಂತೋಷ್ ಅವರಿದ್ದಾರೆ, ಡ್ರೋನ್ ಪ್ರತಾಪ್ ಅವರಿದ್ದಾರೆ, ಆ್ಯಸ್ ಎ ಲೇಡಿ ಅಂತ ಬಂದರೆ ನಮ್ಮ ಸಂಗೀತ ಅವರಿದ್ದಾರೆ, ಮತ್ತು ವಿನಯ್ ಅವರಿದ್ದಾರೆ, ತುಕಾಲಿ ಸಂತೋಷ್ ಅವರಿದ್ದಾರೆ, ಕಾರ್ತಿಕ್ ಅವರಿದ್ದಾರೆ. ಈ 6 ಜನದಲ್ಲಿ ಗೆಲ್ಬೋದು ಅಂತ ನನ್ನ ಅಭಿಪ್ರಾಯ. ಯಾರಲ್ಲಿ ಒಬ್ಬರು ಗೆಲ್ತಾರೆ, ಅದರಲ್ಲಿ ಯಾರು ಅನ್ನೋದೇ ಕ್ವಶನ್ ಮಾಡ್ತೀನಿ. ಓಕೆ ಸರ್, ಆಲ್ ದ ಬೆಸ್ಟ್ ಸರ್. ನಿಮ್ಮ ಸಿನಿಮಾಗೆ ಟಾಪ್ 5 ಯಾರು ಇರ್ತಾರೆ? ಟಾಪ್ 5 ಒಬ್ಬರನ್ನ ಯಾರನ್ನ ಡಿಲೀಟ್ ಮಾಡಬೇಕಾಗುತ್ತೆ. ಇವರೇ ಟಾಪ್ 5 ಯಾರು ಗೆಲ್ಬೋದು ಸರ್? ನನಗೆ ಯಾರು ಗೆಲ್ಬೋದು ಅಂತ ಹೇಳೋಕ್ಕಾಗಲಿಲ್ಲ. ಬಿಕಾಸ್ ನಾನೊಂದು ಕಳೆದ 5 ಪ್ರತಿ ವಾರ ಚೇಂಜ್ ಆಗುತ್ತೆ ಸರ್. ವಿನ್ನಿಂಗ್ ಕಂಟೆಸ್ಟೆಂಟ್ ಯಾವತ್ತು ವಾರ ಚೇಂಜ್ ಆಗ್ತಾರೆ. ಸೊ ನಾನು 5 ದಿನ ಬಿಟ್ಟಿರೋದ್ರಿಂದ ನಾನು ತಪ್ಪಾಗ್ಬಿಡುತ್ತೆ ಕಾಮೆಂಟ್ ಮಾಡೋದು. ಈಗ ಪ್ರತಾಪ್ ಅವ್ರನ್ನ ಏನಾದರೂ ಆಸ್ಪತ್ರೆ ಭೇಟಿ ಆಗೋದು ಏನಾದರೂ ಇದೆಯಾ, ಪ್ಲ್ಯಾನ್ ಇದೆಯಾ? ಬಿಡಲ್ಲ ಸರ್, ನಮ್ಮನ್ನೆಲ್ಲ ಅವ್ರು ಬೇರೆ ಅವ್ರ ಡ್ರೈವರ್ ನೋಡೋಕ್ಕೂ ಬಿಡಲ್ಲ. ಇಲ್ಲಿ ಕಣ್ಣಿಗೆ ಇದು ಕಟ್ಟಿಬಿಟ್ಟೆ ಕಳಿಸ್ತಾರೆ. ದಟ್ ಈಸ್ ಅ ವೆರಿ ಪ್ರೈವಸಿ, ಯಾರನ್ನೂ ಬಿಡೋದಿಲ್ಲ. ಓಕೆ, ಹೊರಗಡೆ ಇಲ್ಲಿ ಪ್ರಪಂಚ ಏನಂತ ಅವ್ರಿಗೆ ಗೊತ್ತಿರೋದಿಲ್ಲ ಸರ್. ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟೆ ಒಳಗಡೆ ಕರ್ಸೋದು. ದಟ್ ಮೇಂಟೈನ್ ದೇ ವಿಲ್ ಮೇಂಟೈನ್ ಸರ್. ಓಕೆ, ಲಾಸ್ಟ್ ಒಂದು ಕ್ವಶನ್. ಪ್ರತಾಪ್ ಅವ್ರು ನಾಟಕ ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳ್ತಾರೆ, ನಿಮ್ಗೆ ಏನಾದರೂ ಅನಿಸುತ್ತೆ ಸರ್? ಇಲ್ಲ ಸರ್, ನಾಟಕ ಮಾಡಿದ್ರೆ ಎಷ್ಟು ದಿನ ಅಂತ ಇರ್ತಾರೆ ಸರ್, ಇರೋಕ್ಕೆ ಸಾಧ್ಯ ಇಲ್ಲ.
ಅವರು ಅಲ್ಲಿ ಎವ್ರಿ ಒನ್ ಆರ್ ಫೈಟಿಂಗ್ ಫಾರ್ ದರ್ ಎಕ್ಸಿಸ್ಟೆನ್ಸ್ ಸರ್. ನಾವೇನೋ ಬೆಳಿಬೇಕು, ಹಠ ಇಟ್ಕೊಂಡು ಬೆಳೀತಾ ಇರ್ತೀವಿ. ನನಗೆ ಆ ಥರ ನಂಗೆ ನಾಟಕ ಮಾಡ್ತಿರೋ ಸೆಕೆಂಡ್ರಿ ಏನೋ ಒಂದು ಕನಸು ಕಟ್ಕೊಂಡಿದ್ರೆ ಆ ಕನಸು ಪರವಾಗಿ ಸಾಧನೆ ಮಾಡಬೇಕು ಹೋಗ್ತಾರೆ. ಆ ಸಾಧನೆ ಎಲ್ರಿಗೂ ಆಗಲಿ, ನಿಮಗೂ ಆಗಲಿ, ನೀವೊಂದು ಒಳ್ಳೆ ಒಂದು ದೊಡ್ಡ ಚಾನಲ್ ಓಪನ್ ಮಾಡಲಿ ಅಂತ ಆಸೆ ಪಟ್ಟಿದ್ರೆ ದಟ್ ಶುಡ್ ಹ್ಯಾಪನ್ ಅನ್ನೋದು ನನ್ನ ಆಸೆ. ಓಕೆ, ನಿಮ್ಮ ಮಹಬೂಬ್ ಚಿತ್ರಕ್ಕೂ ಒಳ್ಳೇದಾಗಲಿ ಸರ್, ನಿಮಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.